శివయోగమున నీవే శివుడని బోధించి శివయోగమున నీవే శివుడని బోధించి భవభయంబులనెల్ల పారద్రోలిన నిన్ను మరచియుండనురా శ్రీ గురు నిన్ను మా గురు నిన్ను మరచియుండనురా నేనే నీవయ్యున్న జ్ఞానయోగము తెలిపి నేనే నీవయ్యున్న జ్ఞానయోగము తెలిపి తానే తానయ్యున్న తావు చూపిన నిన్ను మరచియుండనురా శ్రీ గురు నిన్ను మా గురు నిన్ను మరచియుండనురా భూమి కొడియాల శ్రీకృష్ణానందుని మీద భూమి కొడియాల శ్రీకృష్ణానందుని మీద సామాన్యమైనటి ప్రేమ పెట్టిన నిన్ను మరచియుండనురా శ్రీ గురు నిన్ను మా గురు నిన్ను మరచియుండనురా సహస్రార కమలాన స్వయముగా వెలగొన్న సహస్రార కమలాన స్వయముగా వెలగొన్న సద్గురు స్వామి శ్రీ రామానంద నిన్ను మరచియుండనురా శ్రీ గురు నిన్ను మా గురు నిన్ను మరచియుండనురా మరచియుండను మా గురు నిన్ను మరచియుండనురా ನಮ್ಮ ಶ್ರೀ 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 ಸದ್ಗುರು ಮಾತಾ ಮುಕ್ತಾಂಬಿಕೆ ದೇವಿಯವರ ನೂತನ ಶಿಷ್ಯರು, ಅಂದರೆ ನೂತನ ಹೇಳೋದಕ್ಕಿಂತ 2 ವರ್ಷಕ್ಕಿಂತ ಹೆಚ್ಚಾಗಿದೆ. ಶ್ರೀಶೈಲದಲ್ಲಿ ದೀಕ್ಷೆ ತೆಗೆದುಕೊಂಡಂಥವರು ನಂಗಲಿ ರಂಗಪ್ಪ, ಶ್ರೀಮತಿ ಮಂಗಮ್ಮ ಅವರ ಪುತ್ರರಾದ ರೆಡ್ಡಪ್ಪ. ಇವ್ರ ಬಗ್ಗೆ 2 ಮಾತುಗಳು ನಾನು ಹೇಳ್ತೀನಿ. ಅವ್ರ ಮದುವೆ ಆಗಿ ಇನ್ನು 1 ತಿಂಗಳಾಯಿತು. ಮದುವೆ ಮುಹೂರ್ತದ ಹಿಂದಿನ ದಿನ ಚಪ್ಪರದ ಹಿಂದಿನ ದಿನ ಅಂದರೆ ಮುಹೂರ್ತಕ್ಕಿನ್ನ 2 ದಿನ ಇದೆ. ರಾತ್ರಿ 10:00 ನನಗೆ ಫೋನ್ ಮಾಡಿಬಿಟ್ಟು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಫೋನ್ ಮಾಡಿಬಿಟ್ಟು ನಾನು ಎರಡು ಸಾಲನ್ನು ಬರೆದಿದ್ದೀನಿ, ನನ್ನ ತಲೆಗೆ ನನ್ನ ಬುದ್ಧಿಗೆ ತೋಚಿದಂಥ 2 ಸಾಲನ್ನು ಬರೆದಿದ್ದೀನಿ. ಆ ಸಾಲನ್ನು ಸ್ವಲ್ಪ ನೀವು ಕೇಳಿ ಅಂತ ಹೇಳಿ ಫೋನಲ್ಲೇ ಹೇಳಿದ್ರು. ನಾನು ಸೈಲೆಂಟಾಗಿ ಕೇಳಿದೆ, ಏನು ಮಾತಾಡಲಿಲ್ಲ. ನನ್ಗಾಗ ಅನ್ಸಿದ್ದು 2 ದಿನ ಮದುವೆ ಇದೆ, ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ರಾತ್ರಿ 10:30 ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವನ ತಲೆಯಲ್ಲಿ, ಆ ಹುಡುಗನ ತಲೆಯಲ್ಲಿ, ಅವನ ಬುದ್ಧಿಯಲ್ಲಿ ಗುರುಗಳ ಬಗ್ಗೆ ಯೋಚನೆ ಇದೆ. ಇದು ನಾನು ನಿಜ ಹೇಳ್ತಾ ಇರೋದು. ರಾತ್ರಿ 10:30 ಫೋನ್ ಮಾಡಿ ನನಗೆ ಹೇಳ್ದ. ಆ ಒಂದು ಅವನೇ ರಚಿಸಿದಂಥ ಆರತಿ ಹಾಡನ್ನು ಅವನಿಗೆ ತಿಳಿಯದೆ ನಾನು ಈ ಪುಸ್ತಕದ ಕೊನೆಯಲ್ಲಿ ಪುಟ 211 ಹಾಕಿದ್ದೀನಿ. ಅದಕ್ಕೆ ಆತನೇ ರಾಗ ಸಂಯೋಜನೆಯನ್ನು ಮಾಡಿರೋದ್ರಿಂದ ಅವನನ್ನೇ ಇಲ್ಲಿ ಕೊನೆಯದಾಗಿ ಮಂಗಳಾಚರಣೆ ಅಂದರೆ ಈ ಕಾರ್ಯಕ್ರಮದ ಮಂಗಳವನ್ನು ಅವನ ಒಂದು ಹಾಡಿನ ಮುಖಾಂತರ, ಆರತಿಯ ಮುಖಾಂತರ ಮುಗಿಸ್ಬೇಕು ಅಂತ ನಾನು ಅವನು ಕೇಳ್ಕೊಳ್ತಾ ಇದ್ದೀನಿ. ಆ ರಾಗವನ್ನು, ಆತ ಹಾಡ್ತಕ್ಕಂಥ ರಾಗವನ್ನು ಫಾಲೋ ಆಗಿ ನಾವು ಸಹ ಈ ಹಾಡನ್ನು ಹಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನನ್ನ
ಜ್ಞಾನಗುರುಗಳಾದಂತಹ ಮತ್ತು ದೀಕ್ಷಾ ಗುರುಗಳಾದಂತಹ ಅಂಬಿಕೆ ದೇವಿ ಅವರಿಗೆ, ಅವರ ಪದ್ಮಗಳಿಗೆ ನನ್ನ ವಂದನೆಗಳು. ಅದೇ ರೀತಿಯಾಗಿ ನನ್ನ ಜ್ಞಾನ ಗುರುಗಳಾದಂತಹ ಶ್ರೀ ಕೇಶವಮೂರ್ತಿ ಅವರಿಗೆ, ಅವರ ಪದ್ಮಗಳಿಗೆ ನನ್ನ ನಮಸ್ಕಾರಗಳು. ನನಗೆ ಮಾತುಗಳು ಹೊರಡ್ತಾ ಇಲ್ಲ, ಕಣ್ಣಲ್ಲಿ ನೀರು ತುಂಬ್ತಾ ಇದೆ. ಅಂದ್ರೆ ಅಷ್ಟೊಂದು ಆನಂದ ಆಗ್ತಾ ಇದೆ. ನನಗೆ ಏನೂ ಗೊತ್ತಿರಲಿಲ್ಲ, ಏನು ಅಂದ್ರೆ ಏನೂ ಗೊತ್ತಿರಲಿಲ್ಲ. ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಥರ ಸಂದರ್ಭದಲ್ಲಿ ನನಗೆ ಇವ್ರು ಪರಿಚಯ ಆದರು, ಕೇಶವಮೂರ್ತಿ ಅವರು. ನನಗೆ ದೇವರು ಅಂದರೆ ಗೊತ್ತಿಲ್ಲ, ಭಕ್ತಿ ಅಂದರೆ ಗೊತ್ತಿಲ್ಲ, ಗುರು ಅಂದರೆ ಗೊತ್ತಿಲ್ಲ. ಪ್ರತಿಯೊಂದು ಹೆಜ್ಜೆಗೂ ಇದುವರೆಗೂ ನನ್ನ ಹೆಜ್ಜೆಗೂ ಅವ್ರನ್ನೇ ನಡೆಸ್ಕೊಂಡ್ರೆ ತಪ್ಪಾಗೋದಿಲ್ಲ. ಹೆಚ್ಚಿಗೆ ಕಾಲಾವಕಾಶ ಇಲ್ಲ, ಅದರಿಂದ ನನ್ನ ಅಂತರಾಳದಲ್ಲಿ ಇನ್ನೂ ಮಾತಾಡೋದಕ್ಕೆ ತುಂಬ ಇದೆ. ಅದಕ್ಕೆ ಅಂತ ಒಂದು ದಿನ ನಾವು ಸೇರ್ಬೇಕಾಗುತ್ತೆ. ಅಂದರೆ ಗುರುಗಳನ್ನು ನೆನೆಸ್ಬೇಕು, ಗುರುಗಳನ್ನು ನೆನೀಬೇಕು, ಎಲ್ಲರೂ ಸೇರಿ ಶಿಷ್ಯರು. ಅದಕ್ಕೆ ಅಂತ ಮತ್ತೆ ನಾನು ಹೇಳಿದ್ನಲ್ಲ, ನನ್ನ ಪ್ರತಿಯೊಂದು ಹೆಜ್ಜೆಗೂ ಗುರುಗಳ ಒಂದು ಆಶೀರ್ವಾದ ನನಗೆ ಸಿಗ್ತಾ ಇರೋದು ನಾನು ಧನ್ಯವಾಗಿದ್ದೀನಿ. ಜೊತೆಗೆ ಅದೇ ರೀತಿ ನನ್ನ ಜ್ಞಾನಗುರುಗಳ ಒಂದು ಕೇಶವಮೂರ್ತಿ ಅವರ ಒಂದು ಮಾರ್ಗದರ್ಶನ ಈ ಹಾಡನ್ನು ರಚಿಸುವುದಕ್ಕೆ ನನಗೆ ಒಂದು ದಾರಿಯಾಗಿದೆ. ನಾನು ಈ ಹಾಡನ್ನು ಈಗ ಈ ತತ್ವ ಏನಿದೆ ಹಾಡನ್ನು ನನ್ನ ಒಂದು ಅಲ್ಪ ಬುದ್ಧಿಗೆ ತೋಚಿದ್ದು ಆ ರಾತ್ರಿ 10:30 ಆ ಟೈಮಲ್ಲಿ ಅವ್ರು ಹೇಳಿದಾಗೆ ಮದುವೆಗಿಂತ ಮುಂಚೆ ಅಲ್ಲ, ಅವರು ಕನ್ಫ್ಯೂಷನ್ ಆಗಿದ್ದಾರೆ ಅನಿಸ್ತೀನಿ. ಮದುವೆಗಿಂತ ಮುಂಚೆ ಅಲ್ಲ, ಮದುವೆ ಆದ 2ನೇ ರಾತ್ರಿ ದಿನ ನನಗೆ ಮಲಗಿರ್ಬೇಕಾದ್ರೆ ಈ ಥರ ಅನ್ನಿಸ್ತು, ಇದು ಆಡಬೇಕು, ಇದು ಈ ಥರ ರಚಿಸಬೇಕು ಅಂತ ತಲೆಗೆ ಬಂತು. ಆ ಥರ ಟೈಮಲ್ಲಿ ಇದು ಬರೆದಿದ್ದು. ಈ ಒಂದು ಗೀತೆಯನ್ನು ನಮ್ಮ ಗುರುಗಳಾದಂತಹ ಶ್ರೀ 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 ಮಾತಾ ಮುಕ್ತಾಂಬಿಕೆಯವರ ಪದ್ಮಗಳಿಗೆ ಅರ್ಪಿಸ್ತಾ ಇದ್ದೀನಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ, ಶ್ರೀ ಗುರುಗಳ ಪದ್ಮಕ್ಕೆ ಮಾಡಿರಿ ಮಂಗಳಾರತಿ, ಶ್ರೀ ಗುರುಗಳ ಪದ್ಮಕ್ಕೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ, ಸುವಚನ ಸಾರಿದ ಸದ್ಗುರುವಿಗೆ ಮಾಡಿರಿ ಮಂಗಳಾರತಿ, ಸುವಚನ ಸಾರಿದ ಸದ್ಗುರುವಿಗೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ, ದಾರಿ ತೋರಿದ ಜ್ಞಾನ ಗುರುವಿಗೆ ಮಾಡಿರಿ ಮಂಗಳಾರತಿ, ದಾರಿ ತೋರಿದ ಜ್ಞಾನ ಗುರುವಿಗೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ, ಪ್ರಣವ ಪೀಠದ ಸದ್ಗುರುವಿಗೆ ಮಾಡಿರಿ ಮಂಗಳಾರತಿ, ಪ್ರಣವ ಪೀಠದ ಸದ್ಗುರುವಿಗೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ, ಶ್ರೀ 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 ದತ್ತ ಪ್ರಭುವಿಗೆ ಮಾಡಿರಿ ಮಂಗಳಾರತಿ, ಶ್ರೀ 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 ದತ್ತ ಪ್ರಭುವಿಗೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ, ಶ್ರೀ ಮಾತಾ ಮೋಕ್ಷ ಲಕ್ಷ್ಮಿಗೆ ಮಾಡಿರಿ ಮಂಗಳಾರತಿ, ಶ್ರೀ ಮಾತಾ ಮೋಕ್ಷ ಲಕ್ಷ್ಮಿಗೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ, ಶ್ರೀ 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 ಮಹಾಲಿಂಗರಂಗೆ ಮಾಡಿರಿ ಮಂಗಳಾರತಿ, ಶ್ರೀ 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 ಮಹಾಲಿಂಗರಂಗಗೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ,
ನೀಡಿರಿ ಮಂಗಳಾರತಿ. ಶ್ರೀ 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 ಕೃಷ್ಣಾನಂದರ ಚರಣ ಕಮಲಕ್ಕೆ ಮಾಡಿರಿ ಮಂಗಳಾರತಿ. ಶ್ರೀ 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 ಕೃಷ್ಣಾನಂದರ ಚರಣ ಕಮಲಕ್ಕೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ. ಶ್ರೀ 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 ರಾಮಾನಂದರ ಪಾದಕ್ಕೆ ಮಾಡಿರಿ ಮಂಗಳಾರತಿ. ಶ್ರೀ 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 ರಾಮಾನಂದರ ಪರಮ ಪಾದಕ್ಕೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ. ಶ್ರೀ 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 ಮಾಧವಾನಂದರ ದಿವ್ಯ ಪಾದಕ್ಕೆ ಮಾಡಿರಿ ಮಂಗಳಾರತಿ. ಶ್ರೀ 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 ಮಾಧವಾನಂದರ ದಿವ್ಯ ಪಾದಕ್ಕೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ. ಶ್ರೀ ಮಾತಾ ಮುಕ್ತಾಂಬಿಕೆಗೆ ಮಾಡಿರಿ ಮಂಗಳಾರತಿ. ಶ್ರೀ ಮಾತಾ ಮುಕ್ತಾಂಬಿಕೆಗೆ ಮಾಡಿರಿ ಮಂಗಳಾರತಿ. ನೀಡಿರಿ ಮಂಗಳಾರತಿ, ನೀಡಿರಿ ಮಂಗಳಾರತಿ. ಶ್ರೀ ಗುರುಗಳ ಪಾದ ಪದ್ಮಕ್ಕೆ ಮಾಡಿರಿ ಮಂಗಳಾರತಿ. ಶ್ರೀ ಗುರುಗಳ ಪಾದ ಪದ್ಮಕ್ಕೆ ಮಾಡಿರಿ ಮಂಗಳಾರತಿ. ಮಾಡಿರಿ ಮಂಗಳಾರತಿ, ಮಾಡಿರಿ ಮಂಗಳಾರತಿ. ಈಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಗುರುಗಳ ಆಶೀರ್ವಚನ ಆಯಿತು, ಮಂಗಳಾರತಿ ಆಗ್ತಾ ಇದೆ. ಈಗ ಈ ಪುಸ್ತಕವನ್ನು ಮುದ್ರಿಸಿ ಇಷ್ಟು ಅಂದವಾಗಿ ನನ್ನ ಬುದ್ಧಿಯಲ್ಲಿ, ನನ್ನ ಮನಸ್ಸಿನಲ್ಲಿ ಯಾವ ಪುಸ್ತಕ ಬರಬೇಕು ಅನ್ನೋದಿತ್ತೋ ಅಷ್ಟೇ ಸುಂದರವಾಗಿ ಮುದ್ರಿಸಿಕೊಟ್ಟಂತಹ ಮುದ್ರಕರು ಇಲ್ಲಿ ಆಗಮಿಸಿದ್ದಾರೆ. ಶ್ರೀ ರಾಘವೇಂದ್ರ ಪ್ರಿಂಟರ್ಸ್ ಮತ್ತು AP ಪ್ರಿಂಟರ್ಸ್ನ ಜಗದೀಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲ ಮತ್ತೆ ನಂತರ ಎಲ್ಲರಿಗೂ ಆರತಿಯನ್ನು ಕೊಡ್ತೇವೆ. ಇನ್ನು ಕೊನೆಯದಾಗಿ ಈ ಕಾರ್ಯಕ್ರಮ ತುಂಬ ಅರ್ಜೆಂಟಾಗಿ ಯಾವುದೇ ಪ್ರೀ ಪ್ಲ್ಯಾನ್ಡ್ ಅಲ್ಲದೆ ಮಾಡಿರ್ತಕ್ಕಂಥದ್ದು. ಕೊನೆಯ ಸಮಯದಲ್ಲಿ ಬರೀ ಕೇವಲ ಒಂದು ವಾರದಿಂದ ನಾನು ಎಲ್ಲರನ್ನ ಆಹ್ವಾನಿಸಿದ್ದೀನಿ, ಎಲ್ರಿಗೂ ಗೊತ್ತು. ನಿನ್ನೆ ರಾತ್ರಿವರೆಗೂ ಆಹ್ವಾನ ನೀಡಿದ್ದೀನಿ. ಏನು ಗುರು ಕಾರ್ಯ ಅಂತ ಹೇಳಿ ಅತ್ಯಂತ ಗುರುಭಕ್ತಿಯಿಂದ ಎಲ್ಲರೂ ಆಗಮಿಸಿದ್ದೀರಾ. ನಿನ್ನೆ ರಾತ್ರಿ 10:30 ಕಬ್ಬನ್ಪೇಟೆ ರಾಜು ಅವ್ರನ್ನ ಕರೆದೆ. ಅವ್ರನ್ನ ಭೇಟಿ ಮಾಡಿ ನಾವು 15 ವರ್ಷ ಆಗಿದೆ. ಅವ್ರು 10:30 ಬರೀ ಒಂದು ಫೋನ್ ಕಾಲ್ಗೆ ಅವ್ರು ಬಂದಿದ್ದಾರೆ ಅಂದರೆ ನನಗೆ ನಿಮ್ಮ ಎಲ್ಲರಲ್ಲೂ ಎಷ್ಟು ಗುರುಭಕ್ತಿ ಇದೆ ಅಂತ ನೋಡಿದ್ರೆ ನಾನು ಈ ಪುಸ್ತಕವನ್ನು ಬರೆದಿದ್ದು ಸಾರ್ಥಕ ಆಯಿತು. ಇದು ನಿಮ್ಮ ಕೈ ಸೇರಿದ್ದು ಸಾರ್ಥಕ ಆಯಿತು, ನನ್ನ ಜನ್ಮ ಸಾರ್ಥಕ ಆಯಿತು ಅನ್ನೋ ಭಾವನೆ ನನ್ನಲ್ಲಿ ಬರ್ತಾ ಇದೆ. ಯಾಕಂದರೆ 10:30 ಸಹ ಒಂದು ಫೋನ್ ಕಾಲ್ಗೆ ಬರೋವಂಥವ್ರು ಇಲ್ಲಿದ್ದಾರೆ ಗುರುಭಕ್ತರು. ನಿನ್ನೆ ಮಧ್ಯಾಹ್ನ ಆದಿಯವ್ರ ಮನೆಗೆ ಹೋಗಿದ್ದೆ. ಈ ರೀತಿ ನಿನ್ನೆ ಸಹ ಕರೆದಿದ್ದೀನಿ ಪಿಳ್ಳಮ್ಮನವ್ರ ಮನೆಗೆ. ನಾರಾಯಣಪ್ಪ ಸ್ವಾಮಿ ಅವ್ರ ಮನೆಗೆ ಹೋದಾಗ ಅವರು ತುಂಬ ಸಂತೋಷಪಟ್ಟರು. ಆದರೆ ಇದೇ ಗುರು ಕಾರ್ಯದ ಸಂದರ್ಭದಲ್ಲಿ ನಾನು ಅವರ ಅಕ್ಕನವರಾದ ಬುಚ್ಚಮ್ಮನವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ. ಇವತ್ತು 12ನೇ ದಿನದ ಕಾರ್ಯ. ಇಲ್ಲದೆ ಇದ್ದಿದ್ರೆ ಸಂಪೂರ್ಣ ಶ್ರೀ ನಾರಾಯಣಪ್ಪನವರ ಕುಟುಂಬ ವರ್ಗದವರೆಲ್ಲರೂ ಸುಮಾರು 40-50 ಮಂದಿ, ಎಲ್ಲರಿಗೂ ಗೊತ್ತಿದೆ, ಅವರೆಲ್ಲರೂ ಬರಬೇಕಾಗಿತ್ತು. ಆದರೆ ಬುಚ್ಚಮ್ಮನವರ ಅಂದರೆ ಸ್ವಂತಹ ಮಾಧವಾನಂದರವರ ಹಿರಿಯಕ್ಕ ಅವರು ತೀರ್ಕೊಂಡು ಇವತ್ತಿಗೆ 12ನೇ ದಿನ. ಆದ್ರಿಂದ ಅವರ ಕುಟುಂಬದವರು ಯಾರು ಆಗಮಿಸದೆ ಅವರ ಕಾರ್ಯದಲ್ಲಿ, ಅದು ಗುರು ಕಾರ್ಯವೇ ಆಗಿರೋದ್ರಿಂದ ಅಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಕೋರ್ತಾ ನಾರಾಯಣಪ್ಪನವ್ರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೊನೆಯ ಕ್ಷಣ ಈ ಕಾರ್ಯಕ್ರಮ ಎಲ್ಲ ಏರ್ಪಾಟಾಗೋಗಿದೆ. ಮತ್ತೆ ನಂಗೆ ಆರ್ಥಿಕವಾಗಿ ಸ್ವಲ್ಪ ತುಂಬ ತೊಂದರೆ ಆಗೋಯ್ತು. ಇಷ್ಟೆಲ್ಲ ಇದು ನನ್ನ ಮೊದಲನೇ ಕಾರ್ಯಕ್ರಮ. ಯಾವುದೇ ಅಂದಾಜಿಲ್ಲ, ಯಾವ ರೀತಿ ನಡೆಯುತ್ತೆ, ಹೇಗೆ ಮಾಡಬೇಕು ಹೇಳ್ಬೇಕಂದ್ರೆ ನೀವು ನೋಡ್ತಿದ್ದೀರಾ, ಕಾರ್ಯಕ್ರಮಗಳ ಯಾವ ಸಂಪ್ರದಾಯವನ್ನು ನಾನು ಫಾಲೋ ಮಾಡ್ತಾ ಇಲ್ಲ. ನನಗೆ ತೋಚಿದಾಗೆ ನಾನು ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊರತು ಯಾವ ನಿರ್ದಿಷ್ಟವಾದ ಸಂಪ್ರದಾಯವನ್ನು ನಾನು ಫಾಲೋ ಮಾಡಲಿಲ್ಲ. ಈ ರೀತಿ ಇರಬೇಕಾದ್ರೆ ನನಗೆ ಆರ್ಥಿಕವಾಗಿ ಕೊನೆಯ ಸಮಯದಲ್ಲಿ ಇನ್ನೇನು ಆಗೋದಿಲ್ಲ ಅನ್ನೋ ಸಮಯದಲ್ಲೂ ನನಗೆ
ಕೇಳಿದ ತಕ್ಷಣ ಸಹಾಯ ಮಾಡಿದಂಥವರು ಶ್ರೀಮತಿ ನಿರ್ಮಲಾ ಶ್ರೀ ದೇವರಾಜ್ ಇವರು ವೇದಿಕೆ ಮೇಲೆ ಬಂದು ಗುರುಗಳಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ಕೇಳ್ತೀನಿ. ಶ್ರೀಮತಿ ನಿರ್ಮಲಾ ಮತ್ತು ಶ್ರೀ ದೇವರಾಜ್, ಶ್ರೀಮತಿ ನಿರ್ಮಲಾ ಮತ್ತು ಶ್ರೀ ದೇವರಾಜ್ ವೇದಿಕೆ ಮೇಲೆ ಬಂದು ಗುರುಗಳಿಂದ ಆಶೀರ್ವಾದ ಪಡ್ಕೋಬೇಕು. ನೀವು ಮಾಡಿದಂತಹ ಸಹಾಯ ನಾನು ಜೀವನ ಪೂರ್ತಿ ಮರೀಲಿಕ್ಕಾಗದೆ ಇರ್ತಕ್ಕಂಥ ಸಹಾಯ ಆಗಿರೋದ್ರಿಂದ ದೇವರಾಜ್ ಅವ್ರು ಇಲ್ವಾ? ದೇವರಾಜ್ ಅವ್ರು ಬಂದಿದ್ದಾರೆ. ದಯವಿಟ್ಟು ನನ್ನ ಮೊಬೈಲ್ ಫೋನಿಂದ ದೇವರಾಜನ್ ಕರೀರಿ. ಅಷ್ಟರಲ್ಲಿ ನಾನು ಬೇರೆಯವ್ರನ್ನ ಆಹ್ವಾನಿಸ್ತೀನಿ. ನನ್ನ ಮೊಬೈಲ್ ಫೋನಿಂದ ದೇವರಾಜನ್ ಕರೀರಿ, ಅಥವಾ ನಿರ್ಮಲಾರವರೇ ನಿಮ್ಮ ಮೊಬೈಲಿಂದ ಕರೀರಿ, ದಯವಿಟ್ಟು ಕರೀರಿ. ದೇವರಾಜ್ ಅವ್ರ ವೇದಿಕೆ ಮೇಲೆ ಬರಬೇಕು. ಕೊನೆ ಸಮಯದಲ್ಲಿ ಅವ್ರು ಸಹಾಯ ಮಾಡದೇ ಇದ್ದಿದ್ರೆ ಈ ದಿನದ ಕಾರ್ಯಕ್ರಮ ಇಷ್ಟು ಸುಂದರವಾಗಿ, ಇಷ್ಟು ಸೊಗಸಾಗಿ, ಇಷ್ಟೆಲ್ಲ ನಿಮಗೆ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಡೀತಾ ಇರಲಿಲ್ಲ ಅಂತ ಕಾಣುತ್ತೆ. ಇವರಿಗೆ ನನ್ನ ಕೈಲಾದ ಸಣ್ಣ ಒಂದು ಶ್ರೀ ಗುರುಗಳಿಂದ ಆಶೀರ್ವಾದ ಅಷ್ಟೇ, ಇನ್ನೇನು ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ನಾನೇನು ಮಾಡಕ್ಕೆ ಸಾಧ್ಯನೂ ಇಲ್ಲ. ನಿಮ್ಮ ಋಣವನ್ನ ನಾನು ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾತ್ರ ಹೇಳ್ಬೋದು ಅಷ್ಟೆ. ಇವರ ಮಕ್ಕಳಿಗೆ 2 ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಇವ್ರಿಗೆ ಅವರ ಮಕ್ಕಳಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ಲ ರೀತಿಯಲ್ಲೂ ಅವ್ರ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನಾನು ಸಹ ಹಾರೈಸ್ತೇನೆ. ಇದೇ ಸಂದರ್ಭದಲ್ಲಿ ಇವರ ಹಾಗೆ ಚಿನ್ನಬ್ಬ ನಾನು ಮರೆಯೋದಕ್ಕಾಗೋದಿಲ್ಲ. ಒಂದು ಸಲ ಅಲ್ಲ, ಸಾಕಷ್ಟು ಬಾರಿ ನಂಗೆ ಆರ್ಥಿಕವಾಗಿ ಸಹಾಯ ಮಾಡಿದಂಥವ್ರು. ಚಿನ್ನಬ್ಬ ಎಲ್ಲಿದ್ದೀರಪ್ಪ? ಚಿನ್ನಬ್ಬ ಫೋನ್ ಮಾಡಿ ಕರೀರಿ, ಯಾರಾದ್ರೂ ಗೊತ್ತಿರೋರು. ಇವರು ಶ್ರೀಶೈಲದಲ್ಲಿ ದೀಕ್ಷೆ ತೆಗೆದುಕೊಂಡಂಥವ್ರು. ನಾನು ಭಾರತ ದರ್ಶನ ಯಾತ್ರೆ, ಅಮ್ಮನವರ ತೀರ್ಥಯಾತ್ರೆಗೆ ಒಂದು ವಾಹನ ಖರೀದಿ ಮಾಡಬೇಕು ಅಂದಾಗ ಹಿಂದೆ ಮುಂದೆ ನೋಡಿದೆ ಸುಮಾರು 60,000ವರೆಗೂ ತಕ್ಷಣ ಸಹಾಯ ಮಾಡಿ, ನಂತರ ಅವ್ರಿಗೆ ಕೊಟ್ಟೆ ನಾನು, ಅದು ಬೇರೆ ವಿಷಯ. ಆದರೆ ತಕ್ಷಣ ಸಹಾಯ ಮಾಡಿ ನನಗೆ ಒಂದು ವಾಹನ ಖರೀದಿಗೆ ಸಹಾಯ ಮಾಡಿದ್ದಲ್ಲದೆ ಪ್ರತಿ ಸಲ ಗುರು ಕಾರ್ಯಕ್ಕೆ ಈಗಲೂ ಸಹ ಹಿಂದೆ ಮುಂದೆ ನೋಡದೆ ಅವರು ಧಾರಾಳ ಮನಸ್ಸಿನಿಂದ ಸಹಾಯ ಮಾಡ್ತಾರೆ. ಇವರೇನು ಶ್ರೀಮಂತರು ಅಲ್ಲ, ಆದರೆ ಅವರ ಗುರುಭಕ್ತಿ ಅಷ್ಟಿದೆ ಅಂತ ಅವ್ರಿಗೆ ಸಹ ಆಶೀರ್ವಾದವನ್ನು ಮಾಡಬೇಕು ಅಂತ ಗುರುಗಳನ್ನು ಕೇಳ್ಕೊಳ್ತೇವೆ. ಅದೇ ವಾಹನಕ್ಕೆ ಅದು ಹೇಳ್ಬೇಕು ಅಂದ್ರೆ ನಾನು ಕಷ್ಟಪಟ್ಟು ತೆಗೆದುಕೊಂಡದ್ದು ವಾಹನ ಅನ್ನೋದಕ್ಕಿಂತ ನಾನು ಅದು ಸುಮಾರು ದಕ್ಷಿಣ ಭಾರತ ಯಾತ್ರೆ ಸಂಪೂರ್ಣವಾಗಿದೆ. ಅದು ಸಂಪೂರ್ಣ ದಕ್ಷಿಣ ಭಾರತ ಯಾತ್ರೆಗೆ ಉಪಯೋಗಿಸಿದಂಥ ವಾಹನ ಅದು. ಅದು ಒಂದು ರೀತಿ ಲಕ್ಷ್ಮೀ ಥರ ನಮಗೆ. ಆ ವಾಹನಕ್ಕೆ ನನಗೆ ಕೇವಲ ಅರ್ಧ ಭಾಗದಷ್ಟು ಹಣ ದೊರೆತಾಗ ತಮ್ಮ ಒಡವೆಗಳನ್ನು ಸಹ ಅಡ ಇಟ್ಟು ಗುರುಸೇವೆಗಾಗಿ ಹಣವನ್ನು ಕೊಟ್ಟಂಥವರು ಶ್ರೀನಿವಾಸ್ ಮತ್ತು ನಾಗಲಕ್ಷ್ಮಿ ದೊಡ್ಡಬಳ್ಳಾಪುರದಂಥವ್ರು. ನಾನೇನು ಮುಚ್ಚುಮರೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನೇನು ಮಾಡ್ತಿಲ್ಲ, ಎಲ್ಲರೂ ಮಾಡ್ತಿದ್ದಾರೆ, ನಾನು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನಿಂದ ಏನೂ ಆಗ್ತಾ ಇಲ್ಲ, ನನ್ನ ಹಿಂದೆ ಇರ್ತಕ್ಕಂಥ ಹಲವಾರು ಜನರ ಸಹಾಯದಿಂದ ಗುರುಸೇವೆ ನಡೀತಾ ಇದೆ ಹೊರತು ನಾನು ಮುಂದೆ ನಿಂತ್ಕೊಂಡು ಅದನ್ನ ಓಡಿಸ್ತಾ ಇದ್ದೀನಿ ಅಷ್ಟೇ. ಆದ್ರಿಂದ ಶ್ರೀಮತಿ ಶ್ರೀ ನಾಗಲಕ್ಷ್ಮಿ, ಶ್ರೀ ಶ್ರೀನಿವಾಸ್ ಇವರಿಗೂ ಸಹ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ನನ್ನ ಒಂದು ಬೇಡಿಕೆ ಏನಂದ್ರೆ, ಪ್ರತಿಯೊಬ್ರು ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಪುಸ್ತಕ ಖಂಡಿತ ಇರಬೇಕು. ಒಂದು ಮನೆಯವರು ಒಬ್ರಿಗಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರ ಕೈಯಲ್ಲೂ ಈ ಪುಸ್ತಕ ಇರಬೇಕು. ಯಾರು ಪುಸ್ತಕ ಇಲ್ಲದೆ ಮನೆಗೆ ಹೋಗಬೇಡಿ. ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಯಾರಿದ್ರು ಅಷ್ಟು ಜನರ ಕೈಯಲ್ಲಿ ಪುಸ್ತಕ ಇರಬೇಕು. ಅಷ್ಟೇ ಅಲ್ಲ, ಎರಡನೇ ಮನವಿ ಏನಂದ್ರೆ, ಪ್ರತಿಯೊಬ್ಬರು ಇಲ್ಲಿ ಜ್ಞಾನಿಗಳಿದ್ದೀರಾ, ನನಗಿಂತ ಹಿರಿಯ ಗುರುಭಕ್ತರಿದ್ದೀರಾ, ಎಷ್ಟೋ ತಿಳ್ಕೊಂಡಿರೋರು ಇದ್ದೀರಾ. ರಾಜಪ್ಪನವರಾಗಿರ್ಬೋದು, ಪಿಳ್ಳಮ್ಮನವರಾಗಿರ್ಬೋದು, ಅನ್ನಪೂರ್ಣಮ್ಮನವರಾಗಿರ್ಬೋದು, ಸುಲ್ತಾನ್ ನಾರಾಯಣಪ್ಪನವ್ರು ಬಂದಿದ್ದಾರೋ ಇಲ್ಲ ನನಗೆ ಕಾಣಿಸ್ತಾ ಇಲ್ಲ. ಅವ್ರಿಗೆ ಅವ್ರ ಆಶೀರ್ವಾದ ತಗೊಂಡು ನಾನು ಇಲ್ಲಿಗೆ ಬಂದೆ ಕಾರ್ಯಕ್ರಮ ಮಾಡೋಕ್ಕೆ. ಸುಲ್ತಾನ್ ನಾರಾಯಣಪ್ಪನವರು ಇಷ್ಟು ಜನರಲ್ ಮಧ್ಯದಲ್ಲಿ ನನಗೆ ಗಾಬರಿ, ಒಂದು ರೀತಿಯಲ್ಲಿ ನಾನು ಎಲ್ಲರನ್ನೂ ಗಮನಿಸೋಕ್ಕಾಗ್ತಾ ಇಲ್ಲ. ನಂತರ ಪರಪ್ಪನವರು, ಅವರು ನನಗೆ ಕಾಣಿಸ್ತಾ ಇಲ್ಲ. ಇವರೆಲ್ಲರೂ ಗುರುಭಕ್ತರಿದ್ದೀರಾ. ಇವರೆಲ್ಲರೂ ಈ ಪುಸ್ತಕವನ್ನ ಯಾವುದೇ ಮನಸ್ಸಿನಲ್ಲಿ ಯಾವುದೇ ಏನಂತಾರೆ ಪೂರ್ವಾಗ್ರಹ ಪೀಡಿತರಾಗದೆ ದಯವಿಟ್ಟು ಸಂಪೂರ್ಣವಾಗಿ ಓದಿ ಇದರ ಬಗ್ಗೆ ಚರ್ಚೆ ಆಗಲಿ, ವಿಮರ್ಶೆ ಆಗಲಿ ಅಥವಾ ಸಲಹೆ ಆಗಲಿ, ಇನ್ನು ಯಾವುದೇ ರೀತಿಯ ನಿಮ್ಮ ಅಭಿಪ್ರಾಯಗಳನ್ನು ನನಗೆ
ನಮ್ಮ ಗುರುಗಳಾದಂಥ ಮುಕ್ತಾಂಬಿಕೆ ದೇವಿಯವರ ಮೂಲಕ ತಿಳಿಸಿದ್ರೆ ಆಗ ಮಾತ್ರ ನಾನು ಮುಂದೆ ಹೆಜ್ಜೆ ಇಡೋದಕ್ಕೆ ಸಾಧ್ಯನೇ ಹೊರತು ನೀವು ನಿಮ್ಮ ರೆಸ್ಪಾನ್ಸ್ ಅಂದರೆ ನಿಮ್ಮ ಮತ್ತೆ ನಿಮ್ಮ ಪ್ರತಿಕ್ರಿಯೆ ಈ ಪುಸ್ತಕದ ಬಗ್ಗೆ ನಿಮ್ಮ ಅನಿಸಿಕೆ ಪ್ರತಿಕ್ರಿಯೆಗಳನ್ನು ನೀಡದೆ ಇದ್ರೆ ನಾನು ಮುಂದೆ ಹೆಜ್ಜೆ ಇಡೋಕ್ಕಾಗಲ್ಲ. ಪ್ರತಿಯೊಂದು ಅಂಶವನ್ನು ಪ್ರತಿಯೊಂದು ವಿಷಯವನ್ನು ದಯವಿಟ್ಟು ಓದಿ. ನಾನು ಪ್ರತಿಯೊಬ್ಬರ ಮನೆಗೂ ಖಂಡಿತ ಬರ್ತೀನಿ ಈ ಪುಸ್ತಕದ ಬಗ್ಗೆ ಕೇಳೋದಕ್ಕೆ. 6 ತಿಂಗಳ ನಂತರ 6 ತಿಂಗಳ ಸಮಯ ಸಾಕು ಅನ್ಸುತ್ತೆ. 6 ತಿಂಗಳ ನಂತರ ಗುರುಗಳ ಜಯಂತಿ ಬರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಸೇರೋಣ, ಎಲ್ಲರೂ ಜಯಂತಿಯಲ್ಲಿ ಇದೇ ರೀತಿ ಸೇರಿ ಆಚರಿಸೋಣ. ಆ ಸಮಯದಲ್ಲಿ ನೀವೆಲ್ಲರೂ ಈ ಪುಸ್ತಕದ ಬಗ್ಗೆ ಮಾತಾಡಿದ್ರೆ ಸಾಕು. ಇದರಲ್ಲಿರೋ